ಸಂಪೂರ್ಣವನ್ನು ಬೆಂಬಲ ಕೊಟ್ಟಿದ್ದಕ್ಕಾಗಿ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಅವರಿಗೆ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿವಸ ಈ ಧರಣಿ ಸತ್ಯಾಗ್ರಹ ಯಾಕಕ್ಕೋಸ್ಕರ ನಡೀತಾ ಇದೆ ಅನ್ನೋದನ್ನು ಎರಡು ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತಾಳಿಕೋಟೆ ಪಟ್ಟಣ ಬಿಟ್ಟು ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ತಾಳಿಕೋಟೆ ತಾಲೂಕಿಗೆ ಸಂಬಂಧಪಟ್ಟ ಪ್ರಜಾಸೌಧ ಸ್ಥಳವನ್ನು ನಿಗದಿಪಡಿಸಿರುವುದರಿಂದ ಅದನ್ನು ವಿರೋಧಿಸಿ ಸುಮಾರು 2.5 ತಿಂಗಳಿಂದ ತಾಳಿಕೋಟೆಯಲ್ಲಿ ರ್ಯಾಲಿಗಳು, ಬಂದ್ಗಳು ಹಾಗೂ ಹೋರಾಟಗಳು ನಡೀತಾ ಇದೆ. ಇವತ್ತು ಧರಣಿ ಸತ್ಯಾಗ್ರಹ 42ನೇ ದಿನದ ಧರಣಿ ಸತ್ಯಾಗ್ರಹ. ಆದರೂ ಕೂಡ ಸಂಬಂಧಪಟ್ಟ ತಾಲೂಕಾಡಳಿತ, ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಶಾಸಕರು ಕೂಡ ಈ ಸತ್ಯಾಗ್ರಹಕ್ಕೆ ಮನೆಯದೇ ತಮ್ಮದೇ ಹಠವನ್ನು ಸಾಧಿಸ್ತಾ ಇರುವುದು ಬಹಳ ವಿಷಾದಕರ ಸಂಗತಿ. ಯಾಕಂತಂದರೆ ಈ ತಾಲೂಕಿನ ಜನತೆ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಪ್ರಜಾಸೌಧ ಇದು ಪ್ರಜೆಗಳಿಗೋಸ್ಕರ ಮಾಡ್ತಾ ಇರೋದು. ಯಾಕೆ ನಿರ್ಜನ ಪ್ರದೇಶದಲ್ಲಿ ಯಾಕೆ 4-5 ಕಿಲೋಮೀಟರ್ ನಾವು ದೂರದಲ್ಲಿ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಂತ ಕೇಳ್ತಾ ಇರೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕದು. ಆ ಹಕ್ಕನ್ನು ಕೇಳ್ತಾ ಇದ್ದಾರೆ ಜನರು. ಆ ಹಕ್ಕನ್ನು ನೆರವೇರಿಸಿಕೊಳ್ಳೋದು ಶಾಸಕರ ಕರ್ತವ್ಯ ಹಾಗೂ ಅಧಿಕಾರಿಗಳ ಕರ್ತವ್ಯ ಹಾಗೂ ಸರ್ಕಾರದ ಕರ್ತವ್ಯ. ಅದನ್ನು ಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಯಾರು ಇಲ್ಲದ ಜಾಗದಲ್ಲಿ 4-5 ಕಿಲೋಮೀಟರ್ ಪಟ್ಟಣ ಬಿಟ್ಟು ಅಲ್ಯಾಕ್ ಮಾಡಬೇಕು? ಅಲ್ಲಿ ಅವರ ಅಧಿಕಾರಿಗಳ ಹಾಗೂ ಶಾಸಕರ ಸ್ವಾರ್ಥ ಆಗಿದೆ ಬಂಧುಗಳೇ. ಅವರು ತಮ್ಮ ಜಮೀನಿನಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ತಮ್ಮ ಜಮೀನಿಗೆ ಬಂಗಾರ ಬೆಲೆ ಬರುತ್ತದೆ ಅಂತ ಕಾರಣಕ್ಕಾಗಿ ಅವರು ತಮ್ಮ ಜಮೀನಿನಲ್ಲಿ ಪಟ್ಟಣ ಬಿಟ್ಟು 5-6 ಕಿಲೋಮೀಟರ್ ದೂರದಲ್ಲಿ ಹೋಗಿ ಪ್ರಜಾಸೌಧ ನಿರ್ಮಾಣ ಮಾಡಿದ್ರೆ ಅವ್ರ ಜಮೀನು ವಾಣಿಜ್ಯೀಕರಣವಾಗಿ ಅವರ ಜಮೀನಿಗೆ ಬೆಲೆ ಬರುತ್ತದೆ ಅಂತ ಹೇಳಿಕೆರೆ ಆ ನಿರ್ಜನ ಪ್ರದೇಶದಲ್ಲಿ ಈ ಪ್ರಜಾಸೌಧವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ ಅದನ್ನು ವಿರೋಧಿಸಿ ಸುಮಾರು ದಿನಗಳಿಂದ ತಾಳಿಕೋಟೆ ಪಟ್ಟಣದ ವಿವಿಧ ಸಮಾಜದ ಬಂಧುಗಳು, ಹಿರಿಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಅಸೋಸಿಯೇಷನ್ಗಳು ಹಾಗೂ ತಾಲೂಕಿನ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಸಮಾಜದ ಮುಖ್ಯಸ್ಥರು ಕೂಡ ಈ ಧರಣಿಯಲ್ಲಿ ಭಾಗವಹಿಸಿ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಾವಕಾಶ, ಸರ್ಕಾರಿ ಸ್ಥಳಾವಕಾಶ ಲಭ್ಯವಿದ್ದರೂ ಕೂಡ ಅಲ್ಯಾಕೆ ಖಾಸಗಿ ಜಮೀನುಗಳು ಮಾಡಬೇಕು? ಇದು ಪ್ರಜಾಸೌಧದ ಇದು ಪ್ರಜಾಪ್ರಭುತ್ವಕ್ಕೆ ನಡೀತಾ ಇರೋದು ಕಗ್ಗೊಲೆ ಅಂತಲೇ ಹೇಳ್ಬೋದು. ಇದು ಯಾಕಂತಂದರೆ ಪ್ರಜೆಗಳು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ತಾಳಿಕೋಟೆ ಪಟ್ಟಣದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನುಗಳಿದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ 30 ಎಕರೆ ಅಂತೇಳಿ 11 ಎಕರೆ 2 ಗುಂಟೆ ಐತಿ. ಹಾಗೂ ಇನ್ನೊಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ 10 ಎಕರೆ 29 ಗುಂಟೆ ಐತಿ. ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಸ್ಥಳ ಐತಿ 4 ಎಕರೆ 22 ಗುಂಟೆ. ಈಗಿನ ಪ್ರವಾಸಿ ಮಂದಿರ ಏನೈತಲ್ಲ ಅದು 4 ಎಕರೆ 22 ಗುಂಟೆ ಐತಿ. ಹಾಗೂ ಹಳಿ KM ಐತಿ 3 ಎಕರೆ ಐತಿ. ನಾವು ಕೇಳ್ತಾ ಇರೋದು ನಮ್ಮ ಜಮೀನುದಾಗಲ್ಲ, ಸರ್ಕಾರಿ ಜಮೀನುದೊಳಗೆ ಮಾರಿ ಅಂತ ಕೇಳ್ಕೊಳಕತ್ತೀವಿ. ಆಲ್ರೆಡಿ ಪಟ್ಟಣದಾಗ ಇಷ್ಟೆಲ್ಲ ಸ್ಥಳಾವಕಾಶ ಇದ್ರೂ ಕೂಡ ನೀವು ಖಾಸಗಿ ಜಮೀನುದಾಗ 5 ಕಿಲೋಮೀಟರ್ ದೂರ ಹೋಗಾಕ ಯಾಕಿದು ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಸುಮಾರು ದಿನಗಳಿಂದ. ಅದನ್ನು ಲಕ್ಷಿಸದೆ ಶಾಸಕರು ಹಾಗೂ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಕೂಡ ಈ ಸ್ಥಳಕ್ಕೆ ಬಾರದೆ, ಯಾಕಂತಂದ್ರೆ ಉಸ್ತುವಾರಿ ಸಚಿವರು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಅವರು ಬರೀ ಬಬಲೇಶ್ವರ ತಿಕೋಟಕ್ಕಷ್ಟೇ ಸಂಬಂಧ ಇಲ್ಲ. ಅವರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಗಮನಿಸಬೇಕು ಅಂತೀವಿ ನಾವು. ಯಾಕಂದ್ರೆ ನೀವು ನಮಗೆ ಬಡದಾಡಕತ್ತೀರಿ. ಹೈವೇ ಆದ್ರೆ ಆಯ್ತು, KV ಆದ್ರೆ ಆಯ್ತು, ನೀವು ಅಲ್ಲೇ ಮಾಡ್ಬೇಕಂತಲ್ಲಿ ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ. ಈಗ ನಾವು 50 ಹಳ್ಳಿ ಮಂದಿ ಇದೇ ರೋಡಿಗೆ ಬರ್ತೀವಿ. ಈಗ ನಮ್ಮ ಬಳಿ ಒಂದು ಗೊಬ್ಬರ ಚಿಪ್ಪಿ ಹಾಕಿರಿ ನೀವು. ಅದು ಭಾಳ ಒಳ್ಳೇದಾಯ್ತು ನನಗೆ ಈ ಸತ್ತು. ಯಾಕಂದ್ರೆ ಅದು ಖಾಲಿ ಮಾಡ್ಬೇಕಂತ ಮಾಡಿವಿ ನಾವು. ನೀವೇನು 2 ಎಕರೆ ಈಗ ರಾಜ್ಯಪಾಲ ಬಿಟ್ಟು ಕೊಟ್ಟಿರಲ್ಲ, ಅದು ಏಕೆ ಇಲ್ಲ ಅದು ಜಾಗ. ಆ ಗೊಬ್ಬರ ಹೋಗಿ ಅಲ್ಲಿ ಹಾಕ್ರಿ. ನಾವು ಅಲ್ಲಿ ಬೇಕಾದ್ರೆ ಕೋರ್ಟ್ ಮಾಡ್ಕೋತೀವಿ ನಾವು. ಇದು ಮಿನಿ ವಿಧಾನಸೌಧ ಅಲ್ಲಿ, ಮುಂದೆ ಬೇಕಾದ್ರೆ ಕೋರ್ಟ್ ಅಲ್ಲಿ. ಯಾಕಂದ್ರೆ ಮೈಲೇಶ್ವರಕ್ಕೆ 3 ಕಿಲೋಮೀಟ್ರ್, ಬೊಮ್ಮನಹಳ್ಳಿಗೆ 3 ಕಿಲೋಮೀಟ್ರ್, ಇದು ಇಲ್ಲಿ ಮಿಣಿಜಿಗೆ 3 ಕಿಲೋಮೀಟ್ರ್. ಎಕಳ್ಳಿಂದ ಹೋದ್ರು ನಾವು ಒಂದು 20-30 ಕಿಲೋಮೀಟ್ರ್ ಒಳಗೆ ಒಂದು 50 ಹಳ್ಳಿ ಮಂದಿಗೆ ಸೆಂಟ್ರ್ ಆಗ್ತದದು. ಮತ್ತು ಆಮೇಲೆ ಬಸ್ ಸ್ಟ್ಯಾಂಡ್ ಅಂದ್ರೆ ದೇಶಮುಖ ಅವ್ರಿದ್ದಾಗ 7 ಎಕರೆ ಮುಚ್ಚವ್ರು ದಾನ ಕೊಟ್ಟಿರವಲ್ಲ, ಅದರ 3 ಎಕರೆ ಡಿಪೋಕ್ಕೆ ಐತೆ, 4 ಎಕರೆ ಬಸ್ ಸ್ಟ್ಯಾಂಡ್ಗೆ ಐತೆ. ಈ ಮುಂದೆ ಜನಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಬಸ್ ಸ್ಟ್ಯಾಂಡ್ ಬಂದ್ ಮಾಡ್ತಾರ. ಈ ಬಸ್ ಸ್ಟ್ಯಾಂಡ್ ಬಂದ್ ಮಾಡಿದ್ರೆ ಅದೇ ಬಸ್ ಸ್ಟ್ಯಾಂಡ್ ಆಗೋದು.
ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆದ್ರೆ ಅಲ್ಲಿ ಹೋಗಿ ಹಿಡಿದ್ರ 2 ಪರ್ಲಾಂಗದಾಗನೇ ಐತೆ ಗೊಬ್ಬರ ತಿಪ್ಪಿ. ಈಗ ಯಾಕಂದ್ರೆ ಹತ್ತಿಗೆ ಹಾಕಬಾರ್ದು ಗೊಬ್ಬರ, ಅದನ್ನ ತಾಳಿ ಕೊಟ್ರೆ ಹ್ಯಾಂಗ ಸುಮ್ ಕುಂತಾರೋ ಗೊತ್ತಿಲ್ಲ. ಅದು ಅದ್ರ ವಾಸನೆ ಗಾಳಿ ಎಲ್ಲ ಈ ಕಡೆ ಊರಾಗೆ ಬರ್ತದೆ. ಅದು ಇರಬಾರ್ದು ಹತ್ತಿ ಗೊಬ್ಬರ ತಿಪ್ಪಿ. ಈಗ ನಾವು ಜಡ್ಜಿಗೆ ಭೇಟಿಯಾಗಿಲ್ಲ ಈಗಾಗಲೇ ಅದನ್ನ, ಇಲ್ಲ ನೀ ಕೋರ್ಟ್ಗೆ ಹೋಗಂದ್ರು ಇಲ್ಲ ನಿಮ್ಮ ವಕೀಲರಿಗೆ ಕೊಟ್ಬಿಡ್ರಿ. ಈಗ ಆಲ್ರೆಡಿ ಆ ಗೊಬ್ಬರ ತಿಪ್ಪಿಗೆ ನಾವು ಹೈಕೋರ್ಟ್ನ ಫೈಲ್ ರೆಡಿನೇ ಐತೆ. ನಾವು ಏನೋ ಸ್ಟೇ ಸಿಕ್ಕರೆ ನಾಳೆ ಅದು ಬಂದ್ ಆಯ್ತು. ಎಲ್ಲಿ ಹಾಕ್ತಿರಪ್ಪ ಅಂದ್ರೆ ಅಲ್ಲಿ ಮೈಲೇಶ್ವರ ಬಲ್ಲಿ ತೋಣಿ ಜಾಗ ಐತೆ 2 ಎಕರೆ ಅಲ್ಲಿ ಹಾಕ್ರಿ. ಈಗ ನೀವು ಎಲ್ಲಿ ಶಿಫ್ಟ್ ಮಾಡ್ತೀರಿ, ಇಲ್ಲ ಡೋಣೆಗೆ ಹಾಕ್ರಿ. ಮತ್ತು ನಮ್ಮ ದಾರಿಗೆ ಯಾಕೆ ಹಾಕ್ತೀರ ಅಂತಂದು ಅದಕ್ಕೆ ನಮಗೂ ಒಂದು ಇದು ಐತೆ. ನಾವು ಅಲ್ಲಿ ಕೋರ್ಟ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಎಲ್ಲ ಹಳ್ಳಿಯವರು ನಮಗೆ ಸೆಂಟ್ರ್ ಆಗ್ತದ. ನೀವು ಏನಾರ ಮಾಡಿದ್ರು ನಿಮ್ದು ಜೊತೆಲಿ ನಾವು ಇದೀವಿ. ನಮಗಂತ್ರ ಇದು ಫಸ್ಟ್ IB ಹಾಲಿನದೇ ಐತೆ, ಇದು ತಪ್ಪಿದ್ರೆ KV ಹಾಲಿನದ ಐತೆ. ಇವು 2 ಜಾಗದಾಗ ಆಗಬೇಕು. ನಿಮ್ಮ ಜೋಡಿ ನಾವು ಬರ್ತೀವಿ, ಅವ್ರು ಹ್ಯಾಂಗೆ ಕಟ್ಟಡ ಮಾಡ್ತಾರೆ ಮಾಡಲಿ, ಅಲ್ಲೇ ಮಕ್ಕೋತೀವಿ ಹಗಲು ರಾತ್ರಿ. ಅದು ಏನು ಹಿಡಿದ್ರಲ್ಲ ಜಾಗ ಅದ್ರ ಮುಂದೆ ಮಕ್ಕೋತೀವಿ. ಹ್ಯಾಂಗೆ ಕಟ್ಟಡ ಮಾಡ್ತೀರಿ ಗಣಮಕ್ಳ ಮಾಡಿ ನೋಡೇ ಬಿಡೋನು. ಯಾಕಂದ್ರೆ 40 ವರ್ಷ ರಾಜಕೀಯ ಮಾಡೀನಿ. ನೀವು ಏನು ಮಾಡ್ಲಿಕ್ಕತ್ತೀರಿ, ಏನು ಮಾಡೀರಿ ಎಲ್ಲನೂ ಗೊತ್ತದ. ಅದನ್ನ ನಾವು ಮಾಡಾಕತ್ತಿಲ್ಲ. ಈಗ ಶಾಂತ ರೀತಿಯಿಂದ ಮಾಡಾಕತ್ತೀವಿ. ಮತ್ತಿಲ್ಲಿ ಉಗ್ರ ಅವತಾರ ತಾಳಿದ್ರಂದ್ರೆ ಇಲ್ಲಿ ನಾವು ಇರಂಗಿಲ್ಲ, ನಾವು ಬೇರೆ ಕಡೆ ಇರ್ತೀವಿ, ನೀವು ಬೇರೆ ಕಡೆ ಇರ್ತೀರಿ, ಎಲ್ಲರೂ ತಾಯಿ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತದ. ಭಾಳ ಹುಷಾರಿಲ್ರಿ. ನೀವು 4 ಮಂದಿ ಎಲ್ಲೆಲ್ಲಿ ಕುಂದಿರ್ತೀರಿ, ಏನು ಮಾಡ್ತೀರಿ ಅದು ಅರ್ಥ ಮಾಡ್ಕೋರಿ. ಎಲ್ಲರೂ ನೋಡಿ ಹೊಂದಾಣಿಕೆ ಹೋಗ್ರಿ. ಇನ್ನೇನು ಭಾಳ ದಿವಸ ನಮ್ಗೆ ನೀವು 60 ವಯಸ್ಸಾಗ್ಯಾವ. ಇನ್ನೇನು ಸಣ್ಣ ಮಕ್ಕಳ ಸಲಿಂದ ನಾವು ಹೋರಾಟ ಮಾಡಾಕತ್ತೀವಿ. ಇಲ್ಲೇ ಸನಿಯದಾಗ ಆಗಲಿ ಅದ್ರ ಜೋಡಿ ಕೈ ಜೋಡಿಸ್ರಿ. ನೀವೇ ಶಾಸಕರಿಗೆ ಹೇಳ್ರಿ. ಅದನ್ನ ಬಿಟ್ಟು ನಾವು ಅಲ್ಲಿ ಹೋಟೆಲ್ನಾಗ ಕೂತೀವಿ, ಅಲ್ಲಿ ಹೋತ್ರಿ ಹತ್ತಗೌಡ ಹೋಟೆಲ್ನಾಗ ಕೂತ್ರು ಮಾಡ್ತೀರಿ. ನಿಮ್ಮ ಯಾರು 4 ಮಂದಿನ ಕರ್ಕೊಳ್ಳೋದು ನಾನು ನೋಡೀನಿ. ಅಲ್ಲಿ ನಾಷ್ಟ ಮಾಡಕ್ಕೆ ಹೋದಾಗ ಅಲ್ಲಿ ಕೂತು ಚರ್ಚೆ ಮಾಡೋದು ಬಿಟ್ಟು ಬಿಡ್ರಿ. ಅದನ್ನ ನೀವು ಏನು ಮಾಡಿದ್ರು ಸಾಧ್ಯ ಇಲ್ಲ ಅಲ್ಲಿ ಮಾಡೋದು. ನಾವಂತೂ ಬಿಡೋದೇ ಇಲ್ಲ. ಈಗ ಬರೀ ಗಂಡ್ಮಕ್ಳು ಬಂದೀವಿ, ಹೆಣ್ಮಕ್ಳು ಮಾತಾಡಕೈತಾರ. ನಮ್ಗೆ ಯಾಕೆ ಹೇಳಲ್ರು ಬರ್ಲಾಕ ತಾಯಿ ಗುಟ್ಟಿಗೆ ಅಂತ ಬರ್ತಾರಿನ 50 ಹಳ್ಳಿ ಅದಾವ. ರೋಡ್ ಹಿಡ್ದೇ ಬರ್ತೀವಿ ನೋಡ್ರಿ. ಹುಷಾರಾಗಿರ್ರಿ. ಇನ್ನು ಆಗ್ಬೇಕು IB ಆಗಲೇ ಥರ ಬಿಡದೇ ಇಲ್ಲ. ಈ ಹೋರಾಟ ಕೈ ಬಿಡದೇ ಇಲ್ಲ. ನೀವು ತಿಳ್ಕೊಂಡು ಕೇಸ್ ತಿಸ್ಕೊಂಡಿರ್ತಾರ. ಕೆಲಸ ಇಲ್ಲಾರ್ದ್ರಿ ಪಾರ್ಟಿಗೆ ಬರ್ಲಾರ್ದ್ರಿ ಈಗ 2 ವರ್ಷ ಇರ್ತೀರಿ. 2 ವರ್ಷಕ್ಕೆ ನಮ್ಮದೇ ಬರ್ತದೆ ಸರ್ಕಾರ. ನಮ್ಮ ಕೆಲಸ ಅವಾಗ ನೋಡಾಕೈತೀರಿ. ನೀವು ಇಂಥ ಚಿಲ್ಲರೆ ಕೆಲಸ ಮಾಡಂಗಿಲ್ಲ ನಾವು. ಅದನ್ನ ಅರ್ಥ ಮಾಡ್ಕೋರಿ. ಮಾಡ್ಕೊಂಡು ಈಗ ಹೊಂದಾಣಿಕೆಯಾಗಿ ಹೋಗ್ರಿ. ಇನ್ನು ಹೋರಾಟ ಅಂತೂ ಬಿಡೋದಿಲ್ಲ. ಈ ಹೋರಾಟ ನಾವು ಗೆದಿವರೆಗೆ ಮುಟ್ಟುವರೆಗೆ IB ಇಲ್ಲ KV ಇಲ್ಲಿ ಮಿನಿ ವಿಧಾನಸೌಧ ಆಗಲ್ತಾನಂತೂ ಬಿಡುವುದೇ ಇಲ್ಲ. ಇದು ಇಷ್ಟೇ ಒಂದೆರಡು ಮಾತು ಮುಗಿಸ್ತೀನಿ. जय हिंद, जय कर्नाटक। हमारे इस चैनल को ज़्यादा से ज़्यादा सब्सक्राइब करें, लाइक करें और सब लोगों के साथ शेयर करें। थैंक यू।